ವೆಲ್ಕಮ್ ಬ್ಯಾಕ್. ವಿಜಯಪುರದಲ್ಲಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿದೆ. ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದಂತಹ ಜಾನುವಾರುಗಳಿಗೆ 3 ದಿನಗಳಿಂದ ಮೇವು ಇಲ್ಲದೆ ಸಂಕಷ್ಟವನ್ನ ಪಡ್ತಾ ಇರುವಂಥದ್ದು. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್. ನೋಡ್ಕೊಳ್ಳೋಣ. ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿಯಲ್ಲಿ ಬಹಳಷ್ಟು ಮಳೆಯಿಂದಾಗಿ ವಿಮಾನದಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಪ್ರವಾಹದಿಂದ ಜನರಿಗೇನೋ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಜೊತೆ ಜಾನುವಾರುಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದರೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆನೇ ಇಲ್ಲ. ಹೀಗಾಗಿ ಪ್ರವಾಹದಿಂದ ಜನರು ಹೇಗೆ ತತ್ತರಿಸಿದ್ದಾರೆ ಹಾಗೆ ಜಾನುವಾರುಗಳು ಸಹಿತ ತೆಗೆದುವಂಥದ್ದು. ನನಗೆ ದೇವಣಗಾಂವದಲ್ಲಿರುವಂತಹ ಒಂದು ಕಾಳಜಿ ಕೇಂದ್ರದಲ್ಲಿ ಇದೀನಿ. ಇಲ್ಲಿ ಹೇಗೆ ಜನರಿಗೆ ಒಂದು ವ್ಯವಸ್ಥೆನ ಮಾಡಿದ್ದಾರೆ ನೀವು ನೋಡ್ತಿದ್ದೀರಿ. ಅವ್ರಿಗೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಅಲ್ಲೂ ಸಹಿತ ದನಗಳನ್ನ ಕಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಆರೋಗ್ಯ ಸಮಸ್ಯೆ ಆಗದೆ ಇರೋಂಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನು ಮನೆಗಳು ನೀರಿನ ಜಲಾವೃತವಾಗಿವೆ, ಆ ಜಲಾವೃತವಾದ ಎಲ್ಲ ಮನೆಗಳ ಜನರನ್ನ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಅವ್ರಿಗೆ ಎಲ್ಲ ರೀತಿಯ ಬೇಸಿಕ್ ಫೆಸಿಲಿಟಿ ಏನೇನು ಬೇಕು ಅಂದ್ರೆ ಊಟ ವ್ಯವಸ್ಥೆ ಸೇರಿದಂತೆ ಆರೋಗ್ಯ ತಪಾಸಣೆ ಏನೇನು ಬೇಕು ಅದೆಲ್ಲ ಕ್ರಮ ಕೈಗೊಳ್ಳಲಾಗ್ತಿದೆ. ಅದರಲ್ಲಿ ಅವ್ರ ಜೊತೆ ಮತ್ತೆ ಮನೆಗಳು ಹೋದ ತಕ್ಷಣ ಅವರು ಜಾನುವಾರುಗಳ ಸಮೇತ ಬಂದಿದ್ದಾರೆ. ಸೊ ಈಗ ಇಲ್ಲಿ ಜಾನುವಾರುಗಳನ್ನ ಸಹಿತ ತಂದು ಕಟ್ಟಿದ್ದಾರೆ, ಅದನ್ನು ಸಹಿತ ನೋಡ್ಕೊಳ್ಬೇಕಾಗಿರೋ ವ್ಯವಸ್ಥೆ ಸರ್ಕಾರಕ್ಕೆ ಇರುವಂತದ್ದು. ಆದ್ರೆ ಆ ವಿಚಾರದಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅನ್ನೋ ಅನಿಸ್ತಾ ಇದೆ. ಈಗ ನೋಡ್ತಿರ್ಬೋದು, ಜಾನುವಾರುಗಳಿಗೆ ಯಾವುದೇ ರೀತಿ 2 ದಿನಗಳಿಂದ ಅವುಗಳಿಗೆ ಮೇವು ಸಹಿತ ಇಲ್ಲ. ಹಾಗಾಗಿ ಅವರು ಸಂಕಷ್ಟದಲ್ಲಿದ್ದಾರೆ. ನಮ್ಗೇನೋ ಊಟ ಕೊಡ್ತಾ ಇದ್ದಾರೆ, ಮತ್ತೆ ನಮ್ಗೆ ಆಧಾರವಾಗಿರುವಂತಹ ಜಾನುವಾರುಗಳ ಪರಿಸ್ಥಿತಿ ಏನು ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲೆಲ್ಲ ಎಮ್ಮೆ ಸೇರಿದಂತೆ ಹಸುಗಳನ್ನ ಕಟ್ಟಿದ್ದಾರೆ. ಏನು ರೈತರಿಗೆ ಜಮೀನುಗಳು ಜಲಾವೃತವಾಗಿ ಮತ್ತು ಮನೆಗಳು ಏನು ಜಲಾವೃತವಾಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಬರೋ ಜೊತೆಗೆ ಈ ಜಾನುವಾರುಗಳನ್ನ ತೊಗೊಂಡಿದ್ದಾರೆ. ಆದ್ರೆ ಅವ್ರಿಗೆ ಅವು ಕಡೆ ಏನು ಊಟನೇ ಇಲ್ಲ. 2 ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಿರೋದ್ರಿಂದ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದು ಅಲ್ಲಿ ನೀರಲ್ಲಿದ್ದಾಗ ಹೇಗೋ ಸಮಸ್ಯೆ ಆಗ್ತಾ ಇತ್ತು, ಮತ್ತೆ ಇಲ್ಲಿ ಬಂದು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಅವರು ಅನ್ಕೊಂಡಿದ್ರು. ಅದ್ರ ಜೊತೆಗೆ ತಮ್ಮ ಜೊತೆ ಜಾನುವಾರುಗಳನ್ನ ತಂದಿದ್ದಾರೆ. ಆದ್ರೆ ಜಾನುವಾರುಗಳಿಗೆ ಯಾವುದೇ ರೀತಿ ಮೇವು ಸಹಿತ ಏನೂ ಇಲ್ಲ. ಹಾಗಾಗಿ ಅವ್ರಿಗೆ ಅದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನಾನು ಅವ್ರಿಗೆ ಕೇಳಿಸ್ತೇನೆ, ಗ್ರಾಮಸ್ಥರಿಗೆ ಅವ್ರಿಗೆ ಸಮಸ್ಯೆ ಆಗ್ತಿದ್ದಾರೆ. ಅವರಿಗೆ ಜಾನುವಾರು ತೊಗೊಂಡ್ರಿ, ಎಲ್ಲ ತೊಗೊಂಡ್ರಿ, ದನ ತೊಗೊಂಡ್ರಿ, ಹೆಂಗೆ ಏನು ಬಿಡ್ರಿ ಅಲ್ಲವ್ರಿ ನಾವ್ ದನ ತಂದೇವ್ರಿ. ಜನ ಇಲ್ಲಿಗೆ ಬಂದಿದ್ದೇವ್ರಿ, ನಮ್ಮೆಲ್ಲಾ ಹೊಳಿಗೆ ಹೋಗಿದಾವ್ರಿ. ನಾವ್ ಹ್ಯಾಂಗ ಮಾಡ್ಬೇಕ್ ಬದುಕ್ಬೇಕ್ ಹೇಳ್ರಿ. ಹೊಲ್ದಾಗಿದ್ರ ಕೊಯ್ಕೊಂಬಂದ್ ಹಾಕ್ತಿದೇವ್ರಿ. ಏನೇ ಇಲ್ರಿ, ನಮ್ಗೆ ಏನ್ ಹಾಕ್ಬೇಕ್ರಿ? ದನ ತಂದ್ಲಿ ಶಾಲೆ ಕಟ್ಟಿದೇವ್ರಿ. ನಮ್ಗೆ ಹೊಟ್ಟಿಗೆ ಕೊಟ್ರ ಆಯ್ತ್ರಿ, ಆಯ್ತಾ? ದನಗಳ ಕರುಗಳು ಏನ್ ಮಾಡ್ಬೇಕ್ರಿ? ಒಟ್ಟ ಮೇವನೇ ಇಲ್ರಿ. ಈಗ ನಮ್ಮ ಊರ್ನಾಗ ದನ ಕಟ್ಟದಂಗೆ ನೋಡ್ರಿ, ಮಂದಿ ಯಾರು ಕೊಡಲ್ರಿ. ಇಲ್ಲಿ ಊಟ ನೀರೈತ ಹೊಳಿದಿಂದ ಹೊಳಿಗೆ ಅವ್ರ ಮಲ್ಗೋಡ್ರಿ. ಹೊಳಿ ಎಲ್ಲಿ ಕೊಯ್ಕೊಂಬರಕ್ ನಾವ್ ಹೇಳ್ರಿ. ಇದಕ್ಕೇನು ಒಟ್ಟ ದನಗಳು ಕಟ್ಟಿ ಇಲ್ಲಿ 4-5 ದಿವಸ ಆದ್ರೂ ಉಪವಾಸ ದನಗೋಡ್ರಿ. ಒಟ್ಟ ವ್ಯವಸ್ಥೆ ಮಾಡಿಲ್ರಿ. ಯಾರು ಇಲ್ಲ. ಅಣ್ಣತಮ್ಮರಲ್ಲಿ ಕೊಯ್ಕೊಳ್ಳೋದ್ರು 1 ದರಿ ಕೊಟ್ರೆ 2 ಕೊಟ್ರೆ ಯಾರು ಕಡಿಬೇಡತ್ತಾರಿ. ಮೇವು ನಮಗ ಇಲ್ಲ ಅಂತ ಮಳಿ ಬರ್ತಾ ಇದೆ. ಅವ್ರಿಗೆ ಪ್ರಾಬ್ಲಮ್ ಅದ, ಅವ್ರಿಗೆಲ್ಲ ಕರೇನು. ನಮಗೆ ಏನಾರ ಪರಿಹಾರ ಕೊಡ್ತೀರ, ಶಾಶ್ವತ ಪರಿಹಾರ ಕೊಡ್ರಿ. ಇಲ್ಲಾಂದ್ರೆ ಸಮಸ್ಯೆ ಬರಲಿಲ್ಲ ಅಂದ್ರೆ ಅಷ್ಟು ನಾವು ಸತ್ತೇ ಹೋಗ್ಬಿಡ್ತೀವಿ. ನಮ್ಮ ಜೀವನ ಸಾಕಾಗಿ ಹೋಗ್ತದ್ರಿ. ಜೀವನನೇ ಈಗ 3 ದಿನ ಉಪವಾಸ ಅವ್ರ ದನ ರೀ. ಹ್ಯಾಂಗ ಮಾಡ್ದ ಅದಕ್ಕೆ ಏನು ಕೇಳಿ ಒಂದು ಪರಿಹಾರ ಮಾಡ್ರಿ ಸರ್. ಇದೇನಂತಂದ್ರೆ ದೇವಣಗಾಮದಲ್ಲಿ ಪ್ರವಾಹ ಸಂತ್ರಸ್ತರ ಮಾತು. ನಮ್ಗೇನೋ ಫುಡ್ಗೆ ವ್ಯವಸ್ಥೆ ಮಾಡಿದ್ದಾರೆ, ನಾವು ಹೆಂಗೋ ಬದುಕೋದೇವೆ. ಈಗ 3 ದಿನಗಳಿಂದ ದನ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ. ಇನ್ನೊಂದು, ಪ್ರವಾಹದಿಂದಾಗಿ ಎಲ್ಲ ಕಡೆ ನೀರು ಬಂದಿರೋದ್ರಿಂದಾಗಿ ದನಗಳಿಗೆ ಹಾಕೋಕೆ ಅವ್ರಿಗೆ ಸ್ವಂತ ಮೇವಿಲ್ಲ. ಅವರ ಹೊಲಗಳಲ್ಲಿ ಅವ್ರು ಮೇವು ತಂದು ಹಾಕ್ತಾ ಇದ್ರು ಪ್ರತಿ ಸರಿ. ಈಗ ಅಲ್ಲೂ ನೀರು ಬಂದಿರೋದ್ರಿಂದ ಅದು ಸಹಿತ ಇಲ್ಲ. ಜೊತೆಗೆ ಸುತ್ತಮುತ್ತ ಕೇಳ್ಬೇಕಂದ್ರೆ ಅಲ್ಲೂ ಸಹಿತ ನೀರು ಬಂದಿರೋದ್ರಿಂದ ಎಲ್ಲಿಂದ ತರೋದು ಅಂತ ಹೇಳಿ. ಹಾಗಾಗಿ ಜಿಲ್ಲಾಡಳಿತ ಬೇರೆ ಕಡೆಯಿಂದ ಮೇವುಗಳನ್ನ ತಂದು ಅದಕ್ಕೆ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಭಾಗದ ಜನರ ಆಗ್ರಹವಾಗಿದೆ. ಗುರುರಾಜ್, ವಿಜಯ ಕನ್ನಡ, ವಿಜಯಪುರ.